ಈಗ ನೋಡ್ರಿ ಪಕ್ಷ ಬಿಟ್ಟು ಹೋದಂಥವ್ರು ಎತ್ತಾಳರು ಹೊರಗೆ ಹಾಕಿ ಉಚ್ಚಾಟನೆ ಮಾಡಿ ಈಗ ಅವ್ರು ಬಂದು ನಡೀತದೆ ಅಂತೇಳಿ ಇವತ್ತು ನಮ್ಮ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ನಮಗೆ ಗೆಲುವು ಮುಖ್ಯ, ಶಾಶ್ವತ ವೈರತ್ವ ಅಲ್ಲ. ಇಲ್ಲಿ ವೈರತ್ವ ಇಲ್ಲ, ಮಿತ್ರತ್ವ ಇಲ್ಲ, ಶಾಶ್ವತವಾಗಿ ಅನ್ನುವಂಥ ಮೆಸೇಜ್ ಈಗಾಗಲೇ ಕೊಟ್ಟಿದ್ದರು. ಅದ್ರ ಪ್ರಕಾರ ಯತ್ನಾಳರು ಇವತ್ತು ಪ್ರಚಾರ ಜೋರು ನಡೆಸಿದ್ದಾರೆ. ಹಾಗೆ ಇವತ್ತು ಈ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಸಹಿತ ನಾವು ಮಿತ್ರ ಜಂಟಿಯಾಗಿದ್ದೀವಿ, ನಮ್ಮಲ್ಲಿ ಒಡಕಿಲ್ಲ ಅನ್ನೋ ತೋರಿಸುವಾಗಿ ಅವರು ಬಂದಿದ್ದಾರೆ, ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಗಳಂತೂ ಈ ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಒಂದು 2-3 ದಿನಗಳಿಂದ ಭಾಳ ಚರ್ಚೆ ನಡೆಯುವಂಥದ್ದು ಕುಟುಂಬ ರಾಜಕಾರಣ. ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ಬಗ್ಗೆ ಟೀಕೆ ಮಾಡಿದಾಗ ಸಹಜವಾಗಿ ಕೇಳಿದ್ರು, ನಿಮ್ದು ಹೇಳಿದ್ರೆ ನಿಮ್ಮದು ಕುಟುಂಬ ರಾಜಕಾರಣ ಅದಲ್ಲ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ನಮಗೆ ಹೇಳ್ತೀರಿ ನೀವು, ಒಂದು ವೇಳೆ ನಿಮ್ಮ ದೊಡ್ಡ ಮಗ ಜೀವಂತಿದ್ರೆ ಅವರೇ ಬರ್ತಿದ್ರು ಇವತ್ತು ಪೊಲಿಟಿಕ್ಸಲ್ಲೇ, ಅವ್ರಿಗಿಲ್ಲ ಇವತ್ತು ಸಣ್ಣ ಮಗ ಬರ್ತಾ ಇದ್ದಾರೆ, ನಿಮ್ಮೆಲ್ಲ ವ್ಯವಹಾರಗಳು ನೋಡ್ಕೊಳ್ಳೋ ಸಲುವಾಗಿ ಅನ್ನುವಷ್ಟು ಮಟ್ಟಿಗೆ ಟೀಕೆಯನ್ನು ಮಾಡಿದರು. ನಿಮ್ಮದು ಕುಟುಂಬ ರಾಜಕಾರಣನ ಇನ್ನೊಬ್ರು ಹೋಗಿ ಹೇಳಿಕ್ಕೆ ಹೋಗಬೇಡ ಅನ್ನೋಂಥ ಮಾತಾಡಿದ್ರು. ಈಗ ಈ ಬಿ ಜೆ ಪಿ ಜೊತೆ ಕೂಡ ಪ್ರಚಾರ ಮಾಡುವಂಥ ವಿಷಯಕ್ಕೆ ಬಂದು ನಿಂತಿದ್ದಾರೆ. ಅಂದರೆ ನಾವು ಬಿಡೋದಿಲ್ಲಪ್ಪ, ಎಲ್ಲೋದ್ರು ಹೊಂದಾಣಿಕೆ ಮಾಡಿ ನಿಮ್ಮನ್ನು ಸೋಲಿಸ್ತೀವಿ ಅನ್ನೋಂಥ ಮೆಸೇಜ್. ಮತ್ತು ಇನ್ನೊಂದಿಲ್ಲಿ ಭಾಳ ಗಮನಿಸ್ಬೇಕಾಗಿತ್ತಂದ್ರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಿಗೆ ಸಿದ್ದರಾಮಯ್ಯರ ಒಂದು ನಾಯಕತ್ವವನ್ನು ನಾಶ ಮಾಡಲೇಬೇಕಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯರು ಇರುವವರೆಗೆ ಜೆ ಡಿ ಎಸ್ಸಿಗೆ ಒಂದು ಬೆಲೆ ಬರುವುದಿಲ್ಲ, ಮುಖಬೆಲೆ ಅಂತೀವಿ ನಾವು, ಅದು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಕೆ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಈ ನಮ್ಮ ದಾವಣಗೆರೆಯಲ್ಲಿ ಬೀಡ್ಬಿಟ್ಟಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಜೊತೆಗೆ ವಿಜೇಂದ್ರ ಅವರು ವಿಶೇಷವಾಗಿ ಗೆಲ್ಲುವ ತಂತ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಮಾತಾಡ್ತಾರೆ. ಹೌದು, ಸಹಜದ ಎಲ್ಲರೂ ಭೇಟಿಯಾಗಿ ಮಾತಾಡೋದು ಅದನ್ನು ಗೆಲ್ಲುವ ತಂತ್ರ ಏನಂತೇಳಿ, ಗೆಲ್ತಾರೋ ಇಲ್ಲವೋ ಸೆಕೆಂಡರಿ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಜೆ ಡಿ ಎಸ್ಸನ್ನು ಭಾಗವಹಿಸಿದಪ್ಪ ಈ ಚುನಾವಣೆಯಲ್ಲಿ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಇವತ್ತು ಕುಮಾರಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಟೀಕೆಗಳನ್ನ ಮಾಡೋ ಜೊತೆಗೆ, ಕಾಂಗ್ರೆಸ್ನ ಟೀಕೆ ಮಾಡೋ ಜೊತೆಗೆ ತಮ್ಮ